ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನನ್ನ ಗಾಡಿಗೆ ಟೈರ್ ಅಲೈನ್ಮೆಂಟ್ ಮಾಡಿಸೋಣ ಅಂತ ಇಲ್ಲೇ ಜ್ಯೋತಿನಗರ ಇರುತ್ತೆ ಜೆ.ಕೆ ಟೈರ್ಸ್ಗೆ ಹೋಗಿದ್ದೆ. ಸೊ ಅಲ್ಲಿ ಹೇಗೆ ಏನು ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಗಾಡಿನ ಸಿಂಪಲಾಗಿ ಒಳಗಡೆ ಪಾರ್ಕ್ ಮಾಡಿ ಅವ್ರು ಏನೋ ಕೆಳಗಡೆ ಏನೋ ಇನ್ಸ್ಟಾಲ್ ಮಾಡ್ತಾಯಿದ್ರು. ಬ್ರೋ, ಇಲ್ಲಿ ಏನು ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ? ಬ್ರೋ ವೇಟ್ಸು ಈ ಕಡೆ ಬ್ರೋ ಆ ಕಡೆ ಬಲ್ಲ. ಹಾಂ, ಅದನ್ನು ಯೋಚನೆ ಮಾಡಿದೆ. ನಾರ್ಮಲ್ ಡಿಸ್ಕ್ ಇದು. ಓಕೆ, ರನ್ನಿಂಗ್ ಆಗ್ತದಾ? ಹಾಂ, ಇದೇ ರನ್ನಿಂಗ್ ಆಗಬೇಕಾದ್ರೆ ನಿಮ್ಮ ಗಾಡಿ ಸ್ಟೇರಿಂಗ್ ಓಪನಿಂಗ್ ಬರುತ್ತೆ ಗೊತ್ತಾ? 80 ಮೇಲೆ. ಹೌದು. ಇದು ವೇಟ್ಸ್ ಹಾಕಿದ್ರೆ ನಿಮ್ಗೆ ಕಂಟ್ರೋಲ್ ಆಗುತ್ತೆ. ಹೌದಾ? ಇದು 25 ಗ್ರಾಮ್ ಇದು. ಓಕೆ, ಎಕ್ಸಾಕ್ಟ್ಲಿ. ಎಕ್ಸಾಕ್ಟ್ಲಿ 25 ಅದ್ರ ಮೇಲೆ ಬರ್ತಿರ್ತಾರೆ. ಅದರಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ಹಾಕ್ಲೇಬೇಕಾ? ಹಾಂ, ಅಲ್ಲೇ ನಿಂತ್ಕೊಳ್ಳುತ್ತಾ? ಬೇರೆ ಕಡೆ ಹೋದ್ರೆ ಎಕ್ಸ್ಟ್ರಾ ಕೇಳುತ್ತೆ. ಅದೇ ಜಾಗಕ್ಕೆ ಹಾಂ, ಸ್ಪೆಸಿಫಿಕ್ ಆಗಿ ಅದೇ ಜಾಗಕ್ಕೆ ಹಾಕಬೇಕು. ಅದೇ ಜಾಗಕ್ಕೆ ಅಂದರೆ ಯಾವ ಸೈಡಿಗೆ, ಆ ಸೈಡಲ್ಲಿ ಯಾವ ಎಲ್ಲೂ ಹಾಕೋಂಗಿಲ್ಲ, ಸ್ಪೆಸಿಫಿಕ್ ಆಗೇ ಪಾಯಿಂಟ್. ಇಲ್ಲಿ ಮಾರ್ಕ್ ತೋರಿಸ್ತದಲ್ಲ, ಹಾಂ, ಇಲ್ಲಿ ಎಳ್ಕೋಬೇಕಿದ್ದು ಸೆಂಟ್ರ್ ನಮಗೆ ರಾಡು. ಹಾಂ, ಓಕೆ. ಈ ಸೆಂಟ್ರ್ ರಾಡ್ ನೋಡಿಕೊಂಡು ಇಲ್ಲಿ ತೋರಿಸುತ್ತೆ. ಇದು 0% ತೋರಿಸುತ್ತೆ, ಎಷ್ಟು ಪರ್ಸೆಂಟೇಜ್ ಆಗಬೇಕು ಅಂತ. ಓಕೆ, ಯಾಕಂದ್ರೆ ಇಲ್ಲಿ ಗ್ರೀನ್ ಮಾರ್ಕ್ ಬರುತ್ತೆ ನೋಡಿ. ಹಾಂ ಹಾಂ, ಎಷ್ಟು ಈಗ ಅವಾಗ ಹಾಕ್ಬೇಕು. ಓಕೆ ಓಕೆ, ಗಾಟ್ ಇಟ್. $25 ಗ್ರಾಮ್ ಅದನ್ನ ಅವಾಯ್ಡ್ ಮಾಡುತ್ತಾ? ಕೆಲವು ಟೈಮ್ ಬ್ರೋ ಈ ಇನ್ಫಾರ್ಮೇಶನ್ ಎಷ್ಟು ಯೂಸ್ ಆಗುತ್ತೆ ಅಂದರೆ ಕೆಲವು ಗೊತ್ತೇ ಇರೋಲ್ಲ ಇವೆಲ್ಲ. ನಾಳೆ ವೇಟ್ಸ್ ಇದೆ ನೋಡಿ, ನಾಳೆ ವೇಟ್ಸ್ ಇದು. ಹಾಂ, ಅದು ಮಾಡಿದ್ರೆ 0 ಬರಲ್ಲ. ನೆಕ್ಸ್ಟ್ 0 ಆಯ್ತಲ್ವಾ? ಹಾಂ, 0 ಬರಬೇಕು. ಅದು ವೇಟ್ಸ್ ಇದೆ, ಈಗ 0 ಬರಲ್ಲ. ಅಂದರೆ ಚೇಂಜ್ ಆಗೈತೆ ಅಂತ ಬ್ಯಾಲೆನ್ಸ್. ಹೌದಾ? ಅದು ಎಕ್ಸ್ಟ್ರಾ ವೇಟ್ ತೋರಿಸುತ್ತೆ. 35 ಬೈಕ್ ಹೇಳ್ತದೆ. ಅದನ್ನು ತೆಗಿಬೇಕಾ ಈಗ? ತೆಗೆದ್ಬಿಟ್ಟು ಬೇರೆ ತೆಗಿಬೇಕು. ಬೇರೆ ಜಾಗ ಸ್ಪೇಸು ಬೇರೆದು, ಗ್ರಾಮು ಕಡಿಮೆ ಬರುತ್ತೆ, ಜಾಸ್ತಿ ಬರುತ್ತೆ. ಓಕೆ ಓಕೆ ಓಕೆ. ಈ ಕಡೆ 20 ಗ್ರಾಮ್ ಹಾಕ್ಬೇಕಾ? ಅಲ್ಲಿ ನಿಮ್ಗೆ ಸೆಂಟ್ರ್ ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ಸೆಂಟ್ರ್ ಇದು ಮಾರ್ಕ್ ಗ್ರೀನ್ ಮಾರ್ಕ್ ಗೊತ್ತಾಯ್ತು. ಇಲ್ಲಿ ನಿಮ್ಗೆ ಇಲ್ಲಿ ಹಾಕ್ಬೇಕು ಅಂತ ನಮಗೆ ರಾಡು, ಈ ರಾಡ್ ಸೆಂಟ್ರ್. ಹೌದಾ? ಫೋರ್ಜಿಲ್ ಎತ್ತಲೇ ಬೇಕು. ಯೋ ಫ್ರಂಟ್ ಹಾಕು, ಅದನ್ನ ಫೋರ್ಜಿಲ್ ಎತ್ತಾನೆ ಫ್ರಂಟ್ ಹಾಕು. ಓಕೆ ಓಕೆ. ಈಗ ಈ ಕಡೆದು ಇದು ಮೈನಸ್ ಆಗೋದ್ರೆ ಆ ಕಡೆಗೆ. ಹಾಂ, 5 ಗ್ರಾಮ್ ಹಾಕ್ಬೇಕಾ? ಎಸ್. ಮ್ಯಾಗ್ವಿಲ್ಗೆಲ್ಲ ಈ ಥರ ಸ್ಟಿಕ್ಕರ್ ಬರುತ್ತೆ. ಈ ಥರ ಮ್ಯಾಗ್ವಿಲ್ಗೆ. ಓಕೆ ಓಕೆ. ಸುಮ್ಮನೆ ಇದು 10 ಗ್ರಾಮ್ 5 ಗ್ರಾಮು ನಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಅನ್ಸೋದಷ್ಟೇ. ಇದು ನಮ್ಮ ನಾರ್ಮಲ್ ಇದು ಇವಕ್ಕೆಲ್ಲ ಮಾಮೂಲಿ ಹೊಡೆಯೋದೇ. ಓಕೆ
ಅದು ವೇಸ್ಟ್ ಆಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡೋದು. ನಾನು ಕೆಲವು ಟೈಮ್ ಗಮನಿಸಿದ್ದೆ, ಬಟ್ ಏನು ಹಿಂಗೆ ಮಾಡ್ತಾರಲ್ಲ ಇವರು, ಅದರಿಂದ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದನ್ನು ತೆಗಿಲೇಬೇಕಾ ಆ ಕ್ಯಾಪ್ಸ್ಗಳು? ಲಾಕ್ ಮಾಡಬೇಕು, ತೆಗಿಲೇಬೇಕು. ಓಕೆ ಓಕೆ ಓಕೆ. ಈ ಟೈರ್ ಎಲ್ಲ ಕಲ್ ಕುತ್ಕೊಂಡಿರುತ್ತಲ್ಲ, ಹಾಂ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಇದು ತೆಗಿಲಿಲ್ಲ. ಅದೆಲ್ಲ ಅಷ್ಟು ದೊಡ್ಡದಿಲ್ಲ, ಏನಾಗಲ್ಲ, ಜಾಸ್ತಿ ಇದೆ. ಫಿಫ್ಟಿ 55 ಗ್ರಾಮ್ ಕಮ್ಮಿ ಇದೆ ಇದರಲ್ಲಿ. ಈ ಮಣ್ಣು ಪಣ್ಣು ಐತಲ್ಲ ಅದರಿಂದ. ಜೀವ ಆಯ್ತದ. ಕೆಲವರು ಇದು ಡಿಸ್ಕ್ಗಳಿಗೆಲ್ಲ ಕ್ಯಾಪ್ ಹಾಕಿರ್ತಾರಲ್ಲ, ಸೊ ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ? ಅಂದರೆ ಬ್ರೋ, ಈಗ 5 ಗ್ರಾಮ್ ಕೂಡ ಕನ್ಸಿಡರ್ ಆಗುತ್ತೆ ಅಂದರೆ, ಈಗ ಡಿಸ್ಕ್ಗಳಿಗೆಲ್ಲ ಮಾಮೂಲಿ ಪ್ಲೇಟ್ ಥರ ಪ್ಲಾಸ್ಟಿಕ್ ಹಾಕ್ತಾರಲ್ಲ ಆಚೆಗೆ, ಅದು ವೆಯ್ಟ್ ಆಗಿ ಕನ್ಸಿಡರ್ ಆಗಲ್ವಾ? ಏನಾಗಲ್ವಾ? ಇವೇನಿದು ಬ್ಯಾಟ್ರಿ ಚಾರ್ಜ್ ಇರುತ್ತಾ ಅದರಲ್ಲಿ? ಏನಿಲ್ಲ. ಹಾಂ ಸರ್, ತನುಜ್ ಕುಮಾರ್ ಇಸ್ಕೆ, THANUJ, KU ತನುಜ್ ಕುಮಾರ್, KUMARHK, 9591 748939. $48,000 ಎಷ್ಟಾಗುತ್ತೆ? 48,000. ವೇರಿಯಸ್ ಏನೇನಿರುತ್ತೆ ಎಲ್ಲ ಅದು ಬರುತ್ತೆ. ಅದೇ ತೋರಿಸ್ತೀನಿ, ಯೂಟ್ಯೂಬ್ ಹಾಕ್ತೀನಿ, ಹಾಕಿ ತೋರಿಸ್ತೀನಿ ಸರ್. ಒಳ್ಳೆಯದು. ಇದು ಮಿನಿಮಮ್ ಡಿಫ್ರೆಂಟ್ ನೋಡಿ, ಟೋಟಲ್ ಟೋಯ್ ಬಂದು ಮಿನಿಮಮ್ 0.19 ಮ್ಯಾಕ್ಸಿಮಮ್ 0.39, ಪರ್ಫೆಕ್ಟ್ ಬಂದು 0.29 ಇರಬೇಕು. ಓಕೆ, ಈಗ ನಿಮ್ಮ ಚೇಂಜಸ್ ತೋರಿಸ್ತೀನಿ ನಾನು. ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಈಗ ಎಕ್ಸಾಕ್ಟಾಗಿ ಎಷ್ಟು ಬರ್ತೈತೆ ಅಂತ. ನಾನು ಹೋಗ್ಬೇಕಾ? ಇಲ್ಲ, ನೀವು ಅಲ್ಲೇ ಇರಿ. ಆ ಕ್ಯಾಮ್ರದ ನೇರ ಕೊಡ್ಬೇಡಿ ಅಷ್ಟೇ. ಓಕೆ, ಸೆನ್ಸರ್ ಸ್ಟೈರಿಂಗ್ ಎಲ್ಲ ಸ್ಟ್ರೈಟ್ ಮಾಡಬೇಕಾ? ಅದೆಲ್ಲ ಸ್ಟೇರಿಂಗ್ ಎಲ್ಲ ಟೈಟ್ ಮಾಡಬೇಕು ಫಸ್ಟ್.
ರಬ್ಬರ್ ಇದೆ ಬಿಡಕ್ಕನ ನಾನು ತೆಗೆದ್ಬಿಡ್ತೀನಿ ತೆಗಿಬೇಡ ನೀರು ತಚ್ಚಿ ಕೊಟ್ಟೆ ನೋಡಿ ರೈಟ್ ಸೈಡ್ ಚೇಂಜ್ ಇದೆ ರೈಟ್ ಸೈಡ್ದು ಪ್ರಾಬ್ಲಮ್ ಇದೆಯಾ ರೈಟ್ ಈ ಕಡೆದ ಕರೆಕ್ಟಾಗಿ ಅದು ಸೆಂಟ್ರಿಗೆ ಅಲೈನ್ ಮಾಡಬೇಕು 15 or 16 ಇರಬೇಕು 0.15 or 16 ಡ್ರೈವಿಂಗಲ್ಲಿ ಎಷ್ಟು ಸಿಂಗಲ್ ಪಾಯಿಂಟ್ ಇದೆ ರಿವರ್ಸ್ ಇದು ಡ್ರೈವಿಂಗ್ ಮಾಡ್ಬೇಕಾದ್ರೆ ಕುಲ್ತಾಗೆಲ್ಲ ಚೇಂಜ್ ಆಗುತ್ತದು ಈಗ ಕರುವಾಗಿ ಹಳ್ಳದಲ್ಲಿ ಸಡನ್ ಇಡಿಸ್ತೀರಲ್ಲ ಅವಾಗ ಅದನ್ನು ಚೇಂಜ್ ಆಗುತ್ತೆ ಹೌದಾ ಹಾಂ ಸ್ವಲ್ಪ ಲೈಟ್ ಆಗ್ತಿದೆ ಓಕೆ ಬಟ್ ಅಂದರೆ ಗುಂಡಿ ಹುಡುಕ್ಲಿದ್ದಾಗ ಸ್ವಲ್ಪ ಕಷ್ಟ ಕ್ರಮ್ಸ್ ಎಲ್ಲ ಆರಿಸ್ಬಾರ್ದು ಅವಾಗ ಚೇಂಜ್ ಆಗುತ್ತೆ ರೈಟ್ ಏನು ಬೇಡ ಲೆಫ್ಟ್ ಇನ್ನೊಂದು ರಿವರ್ಸ್ ಅಲ್ಲಿ ಏನಿದೆ ಚೇಂಜ್ ಆಗೋದಕ್ಕೆ ಅದಕ್ಕೆ ಇನ್ಸ್ಟಾಲ್ ಆಗುತ್ತೆ ಸರ್ ಡೆಡಿಕೇಟ್ ವಿಡಿಯೋ ಮಾಡ್ಕೊಳ್ತಾ ಆಯ್ತು ಕೊಡು ಅದು ಟ್ರಯಲ್ ಮಾಡಿ ಏನು ಅಂದರೆ ಸ್ಟೇರಿಂಗ್ ಬಿಟ್ಟಾಗ ತೋರಿಸ್ತೀನಿ ಇಲ್ಲಿ ಗೊತ್ತಲ್ಲ ನಿಮಗೆ ಹೌದಾ ಇಲ್ಲಿ ಸ್ವಲ್ಪ ಹಳ್ಳಗುಂಡಿದ್ದೆ ಇರೋದಲ್ಲ ಇದು ಮಾಡಿ ರೋಡಲ್ಲ ಹಿಂಗೆ ದೇಶಕ್ಕೊಂದು ಚೇಂಜ್ ಮಾಡಲೇಬೇಕಾ ಹಾಂ ಎಷ್ಟು ದಿನಕ್ಕೊಂದ್ಸರಿ ಚೇಂಜ್ ಮಾಡಬೇಕು ಸರ್ ಎವ್ರಿ 5000ಗೆ ರೊಟೇಷನ್ ಮಾಡ್ತಾರೆ ವೆಂಡ್ ಮಾಡಿ ಮಾಡಲೇಬೇಕಾ
ಟೈರ್ ಅವಾಗ ಈಕ್ವಲ್ ಆಗಿ ಸವಿತಾವ್ ನಿಮ್ಗೆ. ಹಾಂ ಇನ್ನೊಂದೇನು ಅಂದ್ರೆ ಬೇಗ ಸವಿಯಲ್ಲ ಟೈರ್ಗಳು. ಎನಿ ಟೈಮ್ ಈಗ ಸ್ಟೇರಿಂಗ್ ಬ್ರೇಕ್ ಹಿಡಿತಾ ಇರ್ತೀರ, ಹಾಂ ಇಂಜಿನ್ ವೇಟ್ ಬೀಳ್ತಾ ಇರ್ತದೆ ಫ್ರಂಟ್ ಅಲ್ಲಿ, ಓಕೆ ಅವಾಗ ಎನಿ ಟೈಮ್ ಟೈರ್ ಸವಿತಾ ಇರ್ತದೆ. ಇವಾಗ ನಿಮ್ದಂತೂ ಫ್ರಂಟ್ ಬ್ಯಾಕ್ ಎರಡು ಈಕ್ವಲ್ ಆಗಿ ಸವಿತಾ ಬಿಡಿ. ಹೌದಾ? ಈ ಬ್ಯಾಕ್ ಅಲ್ಲೂ ನೋಡ್ಬಿಡ್ತದಲ್ಲ ನಿಮ್ದು. ಹೌದು. ಫ್ರಂಟ್ ವೆಯ್ಟ್ ಕಮ್ಮಿನೇ, ಬಟ್ ಬ್ಯಾಕಿಗೆ ಬೀಳ್ತದೆ ಜಾಸ್ತಿ. ನಾರ್ಮಲ್ ಕಾರಲ್ಲೆಲ್ಲ ಫ್ರಂಟ್ ಅಲ್ಲಿ ವೇಟ್ ಜಾಸ್ತಿ. ಓಕೆ ಓಕೆ ಓಕೆ. ಯಾರದು ಈಗ ಇದು ಮಾಡ್ಸೋನಲ್ಲ, ಆ ಟೈರ್ ಏನೋ ಚೆನ್ನಾಗಿಲ್ಲ ಅಂತ ಇದ್ರು, ಏನೋ ಮಾಮೂಲಿ ಅದೇ ಮಾಮೂಲಿ ಓವರ್ ಕಾಪಿ ಮಾಡಿರ್ತಾರೆ ಅಂತ. ಯಾವ್ದು ಹೇಳಿ? ಅದು ಹಿಂದೆಗಡೆ ಮುಂದೆಗಡೆ ಹಾಕಿರೋವು. ಚೆಕ್ ಮಾಡಿ ಯಾವ್ದು ಅಂದರೆ ಹೊಸವೇ ಹಾಕ್ಬಿಡಿ ಇನ್ ಕೇಸ್. ಹಾಂ ಅದೇ ಅಂದರೆ ಮಾಮೂಲಿ ಡೂಪ್ಲಿಕೇಟ್ ಮಾಡ್ತಾರಲ್ಲ, ಇವೆಲ್ಲ ಮಾಡಲ್ಲ ಸರ್. ಹಾಂ ಕಂಪ್ನಿವೆಲ್ಲ ಮಾಡೋಕ್ಕಾಗಲ್ಲ, ಗೊತ್ತಾಗ್ಬಿಡುತ್ತೆ. ಸ್ಟೇರಿಂಗ್ ಬಿಟ್ಟಾಗ ಗಾಡಿ ಸ್ಟ್ರೈಟ್ ಆಗಿ ಹೋಗ್ಬೇಕು. ಒಟ್ಟಲ್ಲಿ ಈ ಕಡೆ ಹೋಯ್ತಾ ಇತ್ತು, ಲೆಫ್ಟಿಗೆ ಹೋಯ್ತಾ ಇತ್ತು ಫಸ್ಟ್. ಕರೆಕ್ಟ್ ಕರೆಕ್ಟ್. ಸುಮ್ಮನೆ ಸ್ಟ್ರೈಟ್ ಹೋಗ್ತಾ ಎಕ್ಸಾಕ್ಟ್ಲಿ ಅಷ್ಟೇ ಅಲೈನ್ಮೆಂಟ್. ಅವಾಗ ಏನು ಅಂದ್ರೆ ಟೈರ್ ಇರುತ್ತಲ್ಲ, ಹಾಂ ನಿಮ್ಗೆ ಹಿಂಗೆ ಸ್ಟ್ರೈಟ್ ಆಗಿರ್ಬೇಕು ಹಾಂ. ಟೈರ್. ಅವಾಗ ನೀವು ಅಲೈನ್ಮೆಂಟ್ ಚೇಂಜ್ ಆದಾಗ, ನೆಟ್ ಚೇಂಜ್ ಆದಾಗ ಎಂಡ್ಸು ಟೈರ್ ಹಿಂಗೆ ಕರ್ವ್ ಆಗುತ್ತೆ. ಓಕೆ, ಅದು ಡೈರೆಕ್ಷನ್ಸ್ ಬೇರೆ ಕಡೆ ಹೋಗ್ತಾ ಇರ್ತದೆ. ಟೈರ್ ಬೇಗ ತಿನ್ನುತ್ತೆ ಇನ್ಸೈಡ್ ಎಲ್ಲ. ಓಕೆ ಓಕೆ. ಅವಾಗ ಅಲೈನ್ಮೆಂಟ್ ಚೇಂಜ್ ಆದ್ರೆ ಟೈರ್ ಇನ್ಸೈಡ್ ಬೇಗ ಸರಿಯೋದು. ಓಕೆ, ಗಾಟ್ ಇಟ್ ಗಾಟ್ ಇಟ್. ಬ್ಯಾಲೆನ್ಸಿಂಗ್ ಏನು ಅಂದ್ರೆ ನಿಮ್ಗೆ ಈಗ 80-100 ಸ್ಟೇರಿಂಗ್ ಹಿಡಿತೀರಾ, ಹಾಂ ವೈಪ್ಲಿಂಗ್ ಬರುತ್ತೆ. ಹಾಂ ಹಳ್ಳಗುಂಡಿ ಹಿಡಿಸಿರ್ತೀರಾ, ಹೌದು, ಸ್ವಲ್ಪ ಬೆಂಡ್ ಆದಂಗ ಆಗಿರ್ತವೆ. ಹೌದು. ಆ ಜಾಗದಲ್ಲಿ ವೈಬ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಂ ಅವಾಗ ನಿಮ್ಗೆ ಆ ಜಾಗಕ್ಕೆ ಇಷ್ಟು ಗ್ರಾಮ್ ಅಂತ ವೆಯ್ಟ್ ಕೇಳುತ್ತೆ. 10 ಗ್ರಾಮ್ 20 ಗ್ರಾಮ್ ಹಾಂ. ಅದು ವೆಯ್ಟ್ಸ್ ಹೊಡೆದಾಗ ವೈಬ್ಲಿಂಗ್ ಸ್ಟಾಪ್ ಆಗುತ್ತೆ. ಓಕೆ ಓಕೆ. ಆದಷ್ಟು ಗುಂಡಿ ಗುಡುಕ್ಲಲ್ಲಿ ಕಮ್ಮಿನೇ ಬಿಡಬೇಕು. ಹೌದು. ನೀವೇನಿಲ್ಲ ಸರ್, ಒಂದು ಲಾಂಗ್ ಹೋಗ್ಬೇಕಾದ್ರೆ ಅಲೈನ್ಮೆಂಟ್ ಮಾಡಿಸ್ಕೊಂಡು ಹೋಗಿ. ಹಾಂ ಲಾಂಗ್ ಹೋಗ್ಬಿಟ್ಟು ಬಂದ್ಮೇಲೆ ಒಂದು ಚೆಕಪ್ ಮಾಡಿಸ್ಕೊಳ್ಳಿ, ಫ್ರೀ ಚೆಕಪ್ ಇರುತ್ತೆ. ಓಕೆ. ನಮ್ದೇನು ಒಂದು ತಿಂಗಳ ಫ್ರೀ ಚೆಕಪ್ ಇರುತ್ತೆ, ಯಾವಾಗಾದ್ರು ಮಾಡಿಸ್ಕೋಬೋದು ಅಲೈನ್ಮೆಂಟ್. ಓಕೆ ಓಕೆ. ಸ್ಟಾಕ್ದು ಒಂದು ವಿಡಿಯೋ ಮಾಡ್ಕೊಂಬಿಡಿ. ನಮಗೂ ಎಷ್ಟು ಅನುಭವ ಕಮ್ಮಿನೇ ಬ್ರೋ. ಲೈಕ್ ಈಗ ರೀಸೆಂಟಾಗಿ ತೊಗೊಂಡಿದ್ದು ಸೆಕೆಂಡ್ಸಲ್ಲಿ. ಸೊ ಆದ್ದರಿಂದ ಸುಮ್ಮನೆ A to Z ಚೆಕ್ ಮಾಡ್ಕೊಬಿಟ್ಟು ಇಟ್ಕೊಡ್ಬೇಕು. ಮೊದಲು ಬೇರೆ ಗಾಡಿ ಇತ್ತ, ಸ್ಪೆಂಡರು ಬೈಕು. ಇವಾಗ ಈಗ ಗೊತ್ತಾಗ್ರೆ ಇವಾಗ ತೊಗೊಂಡೆ, ಅದೇ LED ವಾಲ್ಗಳೆಲ್ಲ ತೊಗೊಂಡೆ. ಸೊ ಬೇಕೇ ಬೇಕು. ಅದಕ್ಕೋಸ್ಕರ ಓಮಿನಿ ರೀಕೋ ಇರಲೇಬೇಕು. ಓಮ್ನಿ ನೋಡಿದೆ, ಬಟ್ ಓಮ್ನಿ ಸ್ಪೇಸಿಂಗ್ ಕಮ್ಮಿನೇ. ಸೊ ಅದನ್ನ ತೊಗೊಂಡೆ. ಮೊಬೈಲ್ ನಂಬರ್ ಹೇಳಿ. 9591 ಹಾಂ 74 ಹಾಂ 8939. ಸರ್ 7